ಇವತ್ತು ವಿಡಿಯೋ ಒಳಗೆ ನಾನು ಮನಿ ಬಾಜು ಫ್ಲವರ್ಸ್ ಆಗಿದ್ದಾವೆ, ಭಾಳ ಅಂದ್ರೆ ಭಾಳ ಫ್ಲವರ್ಸ್ ಆಗ್ಯಾವ. ಸೊ ಯಾರೂ ಹಾಕೊಳ್ಳಲ್ಲ, ಅದಕ್ಕೆ ಹಂಗೆ ವೇಸ್ಟ್ ಆಗಿಬಿಡ್ತಿದ್ದೆ. ಸೊ ಅದಕ್ಕೆ ಇವತ್ತು ನಾನು ಅದನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಬೊಕ್ಕೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮಗೂ ತೋರಿಸ್ತೀನಿ ಹೆಂಗಾಗುತ್ತೆ ಅಂತ ಹೇಳ್ಬಿಟ್ಟು. ಚೆನ್ನಾಗಾದರೆ ನೀವು ಟ್ರೈ ಮಾಡಿರಿ, ಆಮೇಲೆ ಕಮೆಂಟ್ ಮಾಡಿರಿ ಹೇಗಾಗಿರುತ್ತೆ ಅಂತ ಹೇಳ್ಬಿಟ್ಟು. ಇಲ್ಲೆಲ್ಲ ರೋಸ್ ಗಿಡ ಅದ. ಸೊ ಇದನ್ನು ತೊಗೊಂಡ್ಬಿಟ್ಟು ಕಟ್ ಮಾಡ್ಕೊಂಡ್ಬಿಟ್ಟು ಹೋಗೋಣಂತ. ಇದನ್ನು ತೊಗೊಳ್ಳೋಣಂತ. ಇದು ಯಾವ ಗಿಡ ಅಂತ ನನಗೆ ಗೊತ್ತಿಲ್ಲ. ಬಚ್ಚಿ ಗೂಡು ಹಾಕಿದೆ. ಇದರಲ್ಲೆಲ್ಲ ಮೇಬಿ ಮೊಟ್ಟೆ ಅನಿಸ್ತಾ ಇದೆನಾ? ಬಚ್ಚಿ ಗೂಡು ಹಾಕಿದೆ. ಸೊ ಬನ್ನಿ, ಇವಾಗ ಎಲ್ಲ ಫ್ಲವರ್ಸನ್ನ ತೊಗೊಂಡ್ವಿ. ನೆಕ್ಸ್ಟು ಅಲ್ಲೊಂದು ವೈಟ್ ಫ್ಲವರ್ ಇದೆ, ಅದನ್ನು ತೊಗೊಳ್ಳೋಣ. ಇದು ಬೆಳ್ಳುಳ್ಳಿ ಗಿಡ ನಮ್ಮ ಮಮ್ಮಿ ಅವಾಗ ಹಚ್ಚಿತ್ತಿದ್ದನ್ನ. ಬಟ್ ಇದೇನು ಸ್ಮೆಲ್ ಬರುತ್ತೆ, ಸೇಮ್ ಬೆಳ್ಳುಳ್ಳಿ ಹೆಂಗೆ ಬರುತ್ತಲ್ಲ ಹಂಗೆ ಸ್ಮೆಲ್ ಬರುತ್ತೆ ಅಡುಗೆ ಒಳಗೆ ಹಾಕಕ್ಕೆ. ಸೊ ಇದು ಫ್ಲವರ್ಸ್ ಥರ ಐತಲ್ಲ, ಸೊ ಅದಕ್ಕೆ ಇದನ್ನು ಟ್ರೈ ಮಾಡೋಣ ಹೇಗಾಗುತ್ತೆ. ಸೊ ಇಷ್ಟೆಲ್ಲ ಫ್ಲವರ್ಸ್ ತೊಗೊಂಡಿನಿ. ಅಲ್ಲೆಲ್ಲ ಎಲ್ಲ ಫ್ಲವರ್ಸ್ ಇದು ಬೆಳ್ಳುಳ್ಳಿ ಗಿಡದ್ದು, ಆಮೇಲೆ ಇದು ಯಾವುದೋ ಒಂದು ಗ್ರಾಸಿನ ಗಿಡ ತೊಗೊಂಡಿನಿ, ವೈಟ್ ಕಲರ್ದು ರೋಸಸ್ ತೊಗೊಂಡಿನಿ. ಬನ್ನಿ ಮಾಡೋಣ. ಸೊ ಮಟೀರಿಯಲ್ಸು ಇದು ಫ್ಲವರ್ಸ್ ತೊಗೊಂಡು ಬಂದಿದ್ದು, ಆಮೇಲೆ ಇದೊಂದು ನಾರ್ಮಲ್ ಬ್ಯಾಗ್, ಪೇಪರ್ ಬ್ಯಾಗು, ಆಮೇಲೆ ಇದೊಂದು ಸೀಸರು. ಇಷ್ಟು ತೊಗೊಂಡ್ಬಿಟ್ಟು ಮಾಡ್ತೀನಿ, ನೋಡೋಣ ಔಟ್ಪುಟ್ ಹೆಂಗೆ ಬರುತ್ತೆ ಅಂತ. ನೀವು ಫಸ್ಟಿಗೆ ಇವೆಲ್ಲ ರೋಸ್ ತೊಗೊಂಡಿನಿ. ಸೊ ಈಗೇನು ಮಾಡ್ತೀನಿ ಅಂತಂದ್ರೆ, ಇದು ಎಲ್ಲ ಫುಲ್ ಅಂದರೆ ಇದು ಲೀವ್ಸ್ ಎಲ್ಲ ಹಾಳಾಗಿದೆಲ್ಲ ತೆಗೆದ್ಬಿಟ್ಟು ಯಾವ್ದು ಚೆನ್ನಾಗಿತ್ತಲ್ಲ ಅದನ್ನೇ ಇಟ್ಕೊತೀವಿ, ಕಟ್ ಮಾಡ್ಕೊತೀನಿ ಈಗ. ಬಿಕಾಸ್ ಇದೆಲ್ಲ ಮುಳ್ಳದೆಲ್ಲ ಇರುತ್ತಲ್ಲ, ಸೊ ಚುಚ್ಚು ಕೈಗೆಲ್ಲ ಚುಚ್ಚಾಗುತ್ತೆ. ಸೊ ಇದನ್ನೆಲ್ಲ ಫುಲ್ ಕ್ಲೀನಾಗಿ ಮಾಡ್ಕೊಂಡು ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಕರೆಕ್ಟಾಗಿ ಸ್ಟ್ರೈಟಾಗಿ ಇದು ಮಾಡ್ಕೊಳ್ಳೋಣ. ಈ ಥರ ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು 4 ಪಾರ್ಟ್ಸ್ ಆಗಿ. ಮಾಡಬೇಕು. ಇದು 1 2 3 ಈಗ ಇದನ್ನು 4 ಪಾರ್ಟ್ಸ್ ಮಾಡಿದ್ನ ನೀಟಾಗಿ ಕಟ್ ಮಾಡಬೇಕು, 4 ಪಾರ್ಟ್ಸನ್ನು. ಫ್ಲವರ್ಸನ್ನು ಹೀಗೆಲ್ಲ ಜೋಡಿಸ್ಕೊಂಡಿದ್ವಿ. ಈಗ ಇದ್ರ ಸೆಂಟ್ರ್ ಒಳಗೆ ಇದನ್ನ ಹೆಸರು ಗೊತ್ತಿಲ್ಲ ನನಗೆ ಏನಂತ ಹೇಳ್ಬಿಟ್ಟು ಇದನ್ನ ಸೆಂಟ್ರಿಗೆ ಹಾಕೋಣ. ಇದನ್ನು ಈ ಥರ ಕವರ್ ಹಾಕಿಬಿಟ್ಟು ಬ್ಲ್ಯಾಕ್ ಕಲರ್ ಥ್ರೆಡ್ ಯೂಸ್ ಮಾಡಾಕ್ತೀನಿ. ಸೊ ಇದನ್ನು ನಿಮ್ಗೆ ಸುತ್ತಿ ಸೊ ನೋಡಿರಿ, ಓಕೆ ಈ ಥರ ರೆಡಿ ಮಾಡೀನಿ. ಇದನ್ನು ಈ ಥರ ಫೋಲ್ಡ್ ಮಾಡ್ಕೋಬೇಕು. ಈ ಥರ ಫೋಲ್ಡ್ ಮಾಡ್ಕೊಂಡು ಇಷ್ಟೆಲ್ಲ ಕಡೆ ನಿಮ್ಗೆ ಎಷ್ಟು ಬೇಕೋ ಎಷ್ಟು ದೊಡ್ಡದು ಬುಕ್ಕ ಬೇಕಲ್ಲ ಅಷ್ಟು ಕೊಡ್ಬೋದು. ಇದನ್ನು ಎಕ್ಸ್ಟ್ರಾ ಬಂದು ಕಟ್ ಮಾಡ್ಕೋಬೋದು, ಫ್ಲವರ್ಸ್ ಕಾಣಕತ್ತಿಲ್ಲ ಅಂತಂದರೆ. ಇಲ್ಲಾಂದರೆ ಸ್ವಲ್ಪ ಕೆಳಗೆ
ನೋಡ್ತೀನಿ ನೋಡೋಣ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ಹೊರಗೆ ಹೋಗೋರು ಬರಲಿ, ಬಂದಾದ್ಮೇಲೆ ನಿಮಗೆ ಕ್ಲಿಪ್ ಹಾಕ್ತೀನಿ ಅವ್ರು ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಹೇಳಿ. ಟ್ರೈ ಮಾಡಿರಿ ನೀವು, ಚೆನ್ನಾಗಿ. ಪರಪಂಚ ನೀನೇ ನನ್ನ ಪರಪಂಚ ನೀನೇ ಪರಪಂಚ ನೀನೇ ನನ್ನ ಪರಪಂಚ ನೀನೇ ನೀನೇ ಎಲ್ಲ ಬೇರೇನಿಲ್ಲ ಪರಪಂಚ ನೀನೇ ನನ್ನ ಪರಪಂಚ ನೀನೇ ಪ್ರಾಣ ನೀನೇ ತ್ರಾಣ ನೀನೇ. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ, ನಿಮ್ಮ ಕನ್ನಡತಿನ ಬೆಳೆಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.